ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗತ್ತಾ ಪ್ರಶ್ನೆ ಕಾಡ್ತಾ ಇದೆ. KCA ಕ್ರೀಡಾಂಗಣದಲ್ಲಿ RCB ಮ್ಯಾಚ್ ನಡೆಯುತ್ತಾ ಅಂದ್ರೆ ಚಿನ್ನಸ್ವಾಮಿಯಲ್ಲಿ RCB ಆಡುವ ಕುರಿತು ತೀರ್ಮಾನವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಗೊಳ್ತಾರೆ. ಕ್ಯಾಬಿನೆಟ್ ನಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ. ಪಂದ್ಯ ನಡೆಸಬೇಕಿದ್ರೆ ಕಂಡೀಷನ್ ಇಲ್ಲದೆ ಅನುಮತಿ ಅಗತ್ಯ ಇದೆ. ಈಗಾಗಲೇ RCB ಮತ್ತು ರಾಜ್ಯ ಸರ್ಕಾರದ ನಡುವೆ ಚರ್ಚೆ ಆಗಿದೆ. ಇವತ್ತು ಚಿನ್ನಸ್ವಾಮಿಯಲ್ಲಿ RCB ಆಡೋ ಕುರಿತು ಫೈನಲ್ ಡಿಸಿಷನ್ ಅನ್ನ ತಗೊಳ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ IPL ಪಂದ್ಯಾಟಗಳ ಉದ್ಘಾಟನೆ ಆಗುತ್ತಾ ಗೊತ್ತಿಲ್ಲ. RCB ಅಭಿಮಾನಿಗಳು ಇದೀಗ ತುದಿಗಾಲಲ್ಲಿ ನಿಂತು ಈ ಒಂದು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಂದು ಹಂತದ ಮೀಟಿಂಗ್ ಮಾಡ್ಕೊ ಬಂದಿದ್ರು ಗೃಹ ಸಚಿವರ ಹತ್ರ ಹೋಗಿ. ಗೃಹ ಸಚಿವರು ನಾಳೆ ಇದ್ರ ಬಗ್ಗೆ CM ಹತ್ರ ಪ್ರಸ್ತಾಪ ಮಾಡ್ತೀವಿ ಎಂದಿದ್ರು. ಸೊ ಈಗ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಅಂಡ್ ಕಂಡೀಷನ್ಸ್ ಇಲ್ಲದೆ ಈಗ ಅವ್ರಿಗೆ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಯಾವೆಲ್ಲ ರೀತಿಯ ತಯಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿರ್ಬೇಕು ಅಂತ. ಸೊ ಅವೆಲ್ಲವೂ ಆಗಿದ್ಯಾ ಏನು ಎತ್ತ ಅಂತ ನೋಡ್ತಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಯಾವ ರೀತಿಯ ಸುದ್ದಿಯನ್ನ ನಿರೀಕ್ಷೆ ಮಾಡಬಹುದು RCB ಅಭಿಮಾನಿಗಳು ಈ ವಿಚಾರದಲ್ಲಿ? ವಿದ್ಯಾ, IPL 19ರ ಆವೃತ್ತಿಗೆ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇದ್ರ ನಡುವೆನೂ ಕೂಡ ಉದ್ಘಾಟನಾ ಪಂದ್ಯ ಎಲ್ಲಿ ನಡೆಸಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ BCCI ಮತ್ತು ICC ಆಡಳಿತ ಮಂಡಳಿ ಇದೆ. ಯಾಕೆಂತಂದರೆ ನಿಯಮದ ಪ್ರಕಾರ ಕಳೆದ ವರ್ಷ ಯಾರು IPL ಟ್ರೋಫಿಯನ್ನು ಗೆದ್ದಿರ್ತಾರೆ ಅವರ ತವರು ಪಂದ್ಯದಲ್ಲೇ ಉದ್ಘಾಟನೆ ಪಂದ್ಯವನ್ನು ಆಯೋಜನೆ ಮಾಡಬೇಕು ಅನ್ನುವಂಥದ್ದು. ಆದರೆ ಕಳೆದ ವರ್ಷ ನಡೆದಂತಹ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಕಲ್ ಡಿ ಕುನ್ನಾ ಅವರ ವರದಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಇದ್ರ ಬೆನ್ನಲ್ಲೇ KCAನು ಕೂಡ ಉದ್ಘಾಟನೆ ಪಂದ್ಯವನ್ನು ಬೆಂಗಳೂರಿನಲ್ಲೇ ಆಯೋಜನೆ ಮಾಡಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸಿದೆ. ಈಗಾಗಲೇ 4-5 ಸುತ್ತಿನ ಸರ್ಕಾರದ ಜೊತೆಗೆ 4-5 ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಇದ್ರ ಬೆನ್ನಲ್ಲೇ ಇವತ್ತು KCA ಆಡಳಿತ ಮಂಡಳಿ ಆಗಿರ್ಬೋದು, ಜೊತೆಗೆ RCB ಮ್ಯಾನೇಜ್ಮೆಂಟು ಹಾಗೆಯೇ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯೂ ಕೂಡ ಆಯಿತು. ಸಭೆಯಲ್ಲಿ ಮೈಕಲ್ ಡಿ ಕುನ್ನಾ ವರದಿಯ ಒಂದಷ್ಟು ಅಂಶಗಳನ್ನು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಳವಡಿಸಿಕೊಳ್ಳುವಂಥ ಕೆಲಸವನ್ನು KCA ಮಾಡಿದೆ. ಜೊತೆಗೆ ಬರುವಂಥ ಕ್ರೀಡಾಂಗಣಕ್ಕೆ ಬರುವಂಥ ಪ್ರೇಕ್ಷಕರ ಹಿತದೃಷ್ಟಿಯಿಂದ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು KCA ಮಾಡಿಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸಭೆಗೆ ಕೊಡುವಂಥ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಸ್ವತಃ ಹೋಮ್ ಮಿನಿಸ್ಟರ್ ಒಂದು ಮಾತನ್ನು ಹೇಳಿದರು. ಈಗಾಗಲೇ ಆಯೋಜನೆಯನ್ನು ಮಾಡುವಂಥದ್ದು IPL ಪಂದ್ಯವನ್ನು ಆಯೋಜನೆ ಮಾಡುವಂಥದ್ದು KCA ಮತ್ತು RCB ಮ್ಯಾನೇಜ್ಮೆಂಟು. ಸೊ ಪಂದ್ಯ ಚಿನ್ನಸ್ವಾಮಿಯಲ್ಲಿ ಆಡಬೇಕಾ ಬೇಡವಾ ಅನ್ನುವಂಥದ್ದು ಅವರು ನಿರ್ಧಾರ ಮಾಡಬೇಕು. ಆದರೆ ಅವರು ಸರ್ಕಾರಕ್ಕೆ ಒಂದಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೇನಾದ್ರು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸೂಚನೆ ಕೊಟ್ಟರೆ ಅದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಸಿದ್ಧ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಸಭೆಯ ಯಾವೆಲ್ಲ ಅಂಶಗಳು ಚರ್ಚೆ ಆಯ್ತು ಇವೆಲ್ಲವನ್ನು ಕೂಡ ಇವತ್ತು ನಡೆಯುವಂತಹ ಕೆಲವೇ ಕ್ಷಣಗಳಲ್ಲಿ ಏನು ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಒಂದು ವೇಳೆ ಕ್ಯಾಬಿನೆಟ್ ಇಲ್ಲ KCAದಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಉದ್ಘಾಟನಾ ಪಂದ್ಯ ನಡೆಸಲಿಕ್ಕೆ ಅವಕಾಶ ಕೊಡ್ಬೋದು ಅನ್ನುವಂಥದ್ದು ಕ್ಯಾಬಿನೆಟ್ ತೀರ್ಮಾನ ಮಾಡಿದರೆ ಉದ್ಘಾಟನೆ ಪಂದ್ಯ ಬೆಂಗಳೂರಿನಲ್ಲೇ ನಡೆಯುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಈಗಾಗಲೇ RCB ಉದ್ಘಾಟನೆ ಪಂದ್ಯ DY ಪಾಟೀಲ್ ಸ್ಟೇಡಿಯಂನಲ್ಲಿ ನಡೀಬೇಕಾಗಿತ್ತು, ಅಲ್ಲೂ ಕೂಡ ನಾವು ನಡೀಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರೋ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.